ಸ್ವಲ್ಪ ದಿವಸ ಇದೇನು ಬ್ಲಡ್ ಹೋದಾಗ ಇಲ್ಲಿ ಎಗ್ ರೈಸು ಚಪಾತಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಂಟ್ರೋಲ್ ಮಾಡ್ರಿ. ಈಗ ಕಡಿಮೆ ಐತೆ ಬಟ್ ಈಗ ಕಡಿಮೆ ಐತೆ ಅವಾಗ ಒಂದು ಈಗ 2 ವಾರದಿಂದ ಸ್ವಲ್ಪ ಬ್ಲಡ್. ಹೌದಾ? ಈಗ ಏನಾದ್ರು ಮುಳ್ಳು ಟೈಪ್ ಇದೆಯಾ? ಏನು ಬಂದಿದೆ ಗಡೆ ಟೈಪ್ ಅಂದರೆ ಮುಳ್ಳು ಟೈಪ್ ಚುಸ್ತಕ್ಕ ಅಥವಾ ಬಂದಮೇಲೆ ಏನು ಹೋಯ್ ಬಂದಮೇಲೆ ಏನಾದರೂ ಇದಾಗುತ್ತೆ? ಏನು ಏನಿಲ್ಲ, ಬ್ಲಡ್ ಇವಾಗ ಬ್ಲಡ್ ಹೋಗ್ತಾ ಈಗ ಇವಾಗ ನಿಂದಕ್ಕೆ ಅಂದರೆ ಪ್ರಾಬ್ಲಮ್ ಇಲ್ಲ. ಬಟ್ ಏನಪ್ಪ ಅಂದರೆ ಒಳಗಡೆ ನಮ್ಮೇನು ಜೀವಕೋಶ ಏನು ಒಳಗೈತಲ್ಲ, ನಮ್ಮ ಟ್ಯಾಲೆಂಟ್ ಬರುವಂಥ ಜಾಗಕ್ಕೆಲ್ಲ ಅಲ್ಲಿ ಸಣ್ಣ ಸಣ್ಣ ನರಗಳು ಇರ್ತವೆ. ನಮ್ಮ ಕಣ್ಣೆ ಅಂತ ಸೂಕ್ಷ್ಮ ನರ ಇರ್ತವೆ. ಅವು ಯಾವಾಗಿನಿಂದ ಟ್ಯಾಲೆಂಟ್ ಗಟ್ಟಿಗಾಯ್ತು ಅಂದರೆ ಆ ನರಗಳನ್ನು ತೆರ್ಸ್ಕೊಂಬರ್ಬೇಕಾಗುತ್ತೆ. ಆ ನರಗಳನ್ನ ತೆರ್ಸ್ಕೊಂಬಂದಾಗ ಏನಾಗುತ್ತೆ, ಆ ನರಗಳು ಸಣ್ಣ ಸಣ್ಣ ಇರ್ತಾವೆ, ಪ್ಲಾಸ್ಟಿಕ್ ಥರ ಸಣ್ಣ. ಆ ತೆರ್ಸ್ಕೊಂಬಂದ್ಕೂಡಲೇ ಅದು ಓಪನ್ ಆಗುತ್ತೆ. ಓಪನ್ ರಕ್ತ ಬರುತ್ತೆ. ಹೌದಾ? ಆ ನರಗಳು ಸ್ಟ್ರಾಂಗ್ ಆಗಬೇಕು. ನರಗಳು ಸ್ಟ್ರಾಂಗ್ ಆಗುವಾಗ ನೀವು ಸ್ವಲ್ಪ ತಣ್ಣಗಿನ ಪದಾರ್ಥ ತಿನ್ನಬೇಕು. ಹೀಟ್ ಪದಾರ್ಥ ಸ್ವಲ್ಪ ಡಿಲೇ ಮಾಡಿರಿ. ಯಾಕಂದರೆ ನಮ್ದು ಎಣ್ಣೆ ಯೂಸ್ ಮಾಡಿ ಆಮೇಲೆ ಏನಾದ್ರು ಮುಳ್ಳೆನಾದರೂ ಇತ್ತು ಕೆಳಗಡೆ ಅಂದರೆ ಆ ಜಾಗ ಕಚ್ಚಿಹೇಳ್ರಿ. ಮುಳ್ಳಿದ್ರೂ ಆ ಜಾಗ ಕಚ್ಚಿಹೇಳ್ರಿ. ನಿಮಗೆ 1 ತಿಂಗಳಿಗೆ ಮುಳ್ಳು ಉದುರಿಸ್ತೈತಿ. ಪೇನ್ಗೆ ಏನು ಹೇಳ್ರಿ, ಬ್ಲಡ್ ಹೋದ್ರೆ ಮತ್ತೆ ನಿಶಕ್ತಿ ಆಗ್ಬಿಡ್ತಾನ ಮನುಷ್ಯ. ಅಲ್ಲಿ ಆ ನರಗಳು ಸ್ಟ್ರಾಂಗ್ ಆಗ್ತವೆ ಕುಡಿಯೋದ್ರಿಂದ. ಆಮೇಲೆ ಏನಾದ್ರು ಮುಳ್ಳೆನಾದರೂ ಇತ್ತು, ಗುಳ್ಳೆ ಏನಾದರೂ ಇತ್ತು ಅಂದರೆ ಆ ಜಾಗಕ್ಕೆ ರಾತ್ರಿ ಹಚ್ಚಿಗೆ ಮಲ್ಕೊಂಡ್ರೆ ಗುಳ್ಳೆನೂ ಕ್ಲಿಯರು, ಮುಳ್ಳನ್ನು ಕ್ಲಿಯರು 1 ತಿಂಗಳು.